ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಸ್ಮ್ಯಾಕ್ ಡೌನ್ ಮುಗ್ದಿದೆ. ಸ್ಮ್ಯಾಕ್ ಡೌನ್ ನಲ್ಲಿ ರಾಕ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಪ್ರೋಮೋ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಆ ಪ್ರೋಮೋನ ಕನ್ನಡದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಟ್ ಆ ಪ್ರೋಮೋದು ಅರ್ಥ ಯಾರಿಗೂ ಕೂಡ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಈಗ ನಾನು ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ಆ ಒಂದು ಪ್ರೋಮೋದಲ್ಲಿ ಏನಾಯ್ತು, ನಮ್ಮ ರಾಕ್ ಅವರು ಯಾಕೆ ಕೋಡಿ ರೋಡ್ಸ್ ನನಗೆ ನಿನ್ನ ಆತ್ಮ ಬೇಕು, ಆ ಒಂದು ಚಾಂಪಿಯನ್ಶಿಪ್ ಬೇಡ ಅಂತ ಹೇಳಿದ್ರು ಅಂತ ಕಂಪ್ಲೀಟ್ ಆಗಿ ಅರ್ಥ ಮಾಡಿಸ್ತೀನಿ. ಅಂಡ್ ಈ ಒಂದು ವಿಡಿಯೋನ ನೋಡಿದ್ಮೇಲೆ ನಿಮಗೆ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಏನು ಹೇಳಿದ್ರು, ಈ ಒಂದು ಸ್ಟೋರಿ ಲೈನು ಮುಂದೆ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಮೊದಲನೇದಾಗಿ ಗಾಯ್ಸ್, ನಮ್ಮ ರಾಕ್ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ಏನು ಹೇಳಲಿಲ್ಲ, ಬದಲಿಗೆ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಆಫರ್ನ ಕೊಟ್ಟಿದ್ದಾರೆ. ನೀನು ಬಾ ನನ್ನ ಜೊತೆ ಸೇರ್ಕೋ ಅಂತ. ಅಂದರೆ ನೀನು ನನ್ನ ಕೈ ಕೆಳಗಡೆ ಕೆಲಸ ಮಾಡು, ನಾನು ನಿನ್ನ ಬಾಸ್ ಆಗಿರ್ತೀನಿ. ಸೊ ನೀನು ನನಗೆ ಚಾಂಪಿಯನ್ ಆಗಿ ವರ್ಕ್ ಮಾಡು, ನಾನು ಏನು ಹೇಳ್ತೀನೋ ಅದನ್ನ ನೀನು ಮಾಡು. ಒಟ್ಟಿನಲ್ಲಿ ನನ್ನ ಕೂಲಿ ಹಾಳಾಗಿ ನೀನು ಡಬ್ಲ್ಯೂ ಇರು. ಆ ರೀತಿ ಏನಾದರೂ ನೀನು ಇದ್ರೆ ನಿಜವಾಗ್ಲೂ ನಿನಗೆ ಬೇಕಾದ್ದನ್ನೆಲ್ಲ ನಾನು ಕೊಡ್ತೀನಿ ಅಂತ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಆಫರ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರ ಸೆಲ್ಫ್ ರೆಸ್ಪೆಕ್ಟ್ನೇ ಖರೀದಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಅಂದ್ರೆ ನಾನು ಒಂದು ಎಕ್ಸಾಂಪಲ್ ನ ಕೊಟ್ಟು ಅರ್ಥ ಮಾಡಿಸ್ಬೇಕು ಅಂದ್ರೆ, ಹಿಂದೆ ನಮಗೆ ಅಥಾರಿಟಿ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ಅಥಾರಿಟಿಲಿ ನಮ್ಮ ಟ್ರಿಪಲ್ ಎಚ್ ಅವರು ಹೆಡ್ ಆಗಿದ್ರು. ಅಂಡ್ ಆಗ ನಮ್ಮ ಟ್ರಿಪಲ್ ಎಚ್ ಅವರು ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಜೊತೆ ನೋಡೋದಕ್ಕೆ ಸಿಗ್ತಾ ಇದ್ರು. ಅಂದ್ರೆ ನಮ್ಮ ಸೆತ್ ರಾಲಿನ್ಸ್ ಅವರು ಟ್ರಿಪಲ್ ಎಚ್ ಅವ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ರು. ಟ್ರಿಪಲ್ ಎಚ್ ಅವರ ಅಂಡರ್ ಅಲ್ಲಿ ಡಬ್ಲ್ಯೂ ಚಾಂಪಿಯನ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರು. ಅಂಡ್ ಆಗ ನಮ್ಮ ಟ್ರಿಪಲ್ ಎಚ್ ಅವರು ಸೆತ್ ರಾಲಿನ್ಸ್ ಅವರಿಗೆ ಬೇಕಾದಂಗೆ ಡಬ್ಲ್ಯೂ ಬುಕ್ಕಿಂಗ್ ನ ಮಾಡೋರು. ಅಂದ್ರೆ ನಮ್ಮ ಸೆತ್ ರಾಲಿನ್ಸ್ ಅವ್ರನ್ನ ಟ್ರಿಪಲ್ ಎಚ್ ಅವರು ನಾನು ಹೇಳ್ದಂಗೆ ಕೇಳುವಂತಹ ಚಾಂಪಿಯನ್ ಆಗಿ ನೀನಿರ್ಬೇಕು ಅಂತ ಆ ರೀತಿ ಮಾಡ್ಕೊಂಡಿದ್ರು. ಅಂಡ್ ಈಗ ಅದೇ ರೀತಿ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾ ಇದ್ದಾರೆ, ಕೋಡಿ ರೋಡ್ಸ್ ನೀನು ಫ್ಯಾನ್ಸ್ ಗಳ ಚಾಂಪಿಯನ್ ಆಗ್ಬೇಡ, ಬದಲಿಗೆ ನೀನು ನನ್ನ ಚಾಂಪಿಯನ್ ಆಗು. ಡಬ್ಲ್ಯೂ ಅಲ್ಲಿ ನೀನು ನನ್ನ ಕೈ ಕೆಳಗಡೆ ಇರು. ನೀನೇನಾದ್ರೂ ನನ್ನ ಕೈ ಕೆಳಗಡೆ ಇದ್ರೆ ನೀನನ್ನ ನಾನು ಇನ್ನೂ ಕೂಡ ಎತ್ತರಕ್ಕೆ ತಗೊಂಡು ಹೋಗ್ತೀನಿ, ನಿನ್ನನ್ನ ಸಿಕ್ಕಾಪಟ್ಟೆ ಫೇಮಸ್ ಮಾಡ್ತೀನಿ, ನಿನಗೇನ್ ಬೇಕೋ ಅದನ್ನೆಲ್ಲದನ್ನು ಕೂಡ ಕೊಡ್ತೀನಿ ಅಂತ ನಮ್ಮ ರಾಕ್ ಅವರು ಇಲ್ಲಿ ಕೋಡಿ ರೋಡ್ಸ್ ಅವರಿಗೆ ಆಫರ್ ಮಾಡ್ತಾ ಇದ್ದಾರೆ, ಬಾ ನೀನು ನನ್ನ ಜೊತೆ ಸೇರ್ಕೋ ಅಂತ. ಅಂಡ್ ಈಗ ನೀವು ಕೇಳಬಹುದು, ಅದ್ಯಾಕ್ ಗುರು ರಾಕ್ ಅವರು ಬಂದಿಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ತನ್ನ ಜೊತೆ ಸೇರ್ಕೊಳ್ಳೋದಿಕ್ಕೆ ಹೇಳ್ತಾ ಇದ್ದಾರೆ ಅಂತ. ಇದಕ್ಕೆ ಉತ್ತರನು ಕೂಡ ನಮ್ಮ ರಾಕ್ ಅವರೇ ಆ ಒಂದು ಪ್ರೋಮೋದಲ್ಲಿ ಹೇಳ್ತಾರೆ. ಕಳೆದ ವರ್ಷ ರಸಲ್ ಮೇನಿಯಾದಲ್ಲಿ ನನ್ನ ಮುಖ್ಯ ಗುರಿ ಇದ್ದಿದ್ದು ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡಬೇಕು, ಒಂದು ಡ್ರೀಮ್ ಮ್ಯಾಚ್ ನ ಕೊಡಬೇಕು ಅಂತ. ಬಟ್ ನೀನು ಆಗ ಅಲ್ಲಿಗೆ ಬಂದು ನಮ್ಮಿಬ್ಬರ ಮ್ಯಾಚ್ ನ ಹಾಳು ಮಾಡಿದೆ. ಅಷ್ಟೇ ಅಲ್ಲ, ನೀನು ನನ್ನ ಕೆನ್ನೆಗೂ ಕೂಡ ಒಂದು ಒದೆ ಹೊಡೆದೆ. ಅಂಡ್ ಆಗ ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ನಿನ್ನ ಧೈರ್ಯನ ನಾನು ಮೆಚ್ಚುದೆ. ಅಂಡ್ ಈಗ ನೀನು ಪೀಪಲ್ ಚಾಂಪಿಯನ್ ಆಗಿದೆಯಲ್ವಾ, ಸೊ ಫ್ಯಾನ್ಸ್ ಗಳ ಚಾಂಪಿಯನ್ ಆಗಿದೆಯಲ್ವಾ, ಸೊ ಅದಕ್ಕೋಸ್ಕರ ನಾನಿವಾಗ ಆಫರ್ನ ಕೊಡ್ತಾ ಇದ್ದೀನಿ ನಿನಗೆ, ನೀನು ಬಂದು ನನ್ನ ಜೊತೆ ಸೇರ್ಕೋ ಅಂತ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳಿದ್ದಾರೆ. ಅಂಡ್ ಇಲ್ಲಿ ನಮ್ಮ ರಾಕ್ ಅವರು ಒಂದು ಮಾಸ್ಟರ್ ಪ್ಲಾನ್ ನ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರ ಸೆಲ್ಫ್ ರೆಸ್ಪೆಕ್ಟ್ ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ನಾನು ಇವನನ್ನ ಸೋಲ್ಸಿ ಚಾಂಪಿಯನ್ಶಿಪ್ ನ ಗೆದ್ಕೊಳ್ಳೋದಕ್ಕಿಂತ ಇವನು ನನ್ನ ಕಾಲಡಿಯಲ್ಲಿ ಕೂತ್ಕೊಂಡು ನಾನು ಹೇಳ್ದಂತೆ ಮಾಡೋದೇ ನನಗೆ ಇನ್ನೂ ಕೂಡ ಇಷ್ಟ ಆಗುತ್ತೆ. ಸೊ ಇವನನ್ನೇ ನಾನು ಕೊಂಡ್ಕೊಬಿಡೋಣ ಅಂತ ನಮ್ಮ ರಾಕ್ ಅವರು ತನ್ನ ತಲೆನ ಯೂಸ್ ಮಾಡಿಕೊಂಡು ಕೋಡಿ ರೋಡ್ಸ್ ಅವರಿಗೆ ಆಸೆನ ತೋರಿಸ್ತಾ ಇದ್ದಾರೆ. ನೀನು ನನ್ನ ಜೊತೆ ಸೇರ್ಕೊಂಡ್ರೆ ನಿನ್ನ ಹಂಗೆ ನೋಡ್ಕೋತೀನಿ, ಹಿಂಗೆ ನೋಡ್ಕೋತೀನಿ ಅಂತ. ಸೊ ಮನೆಗೋಗಿ ನೀಟಾಗಿ ಕೂತ್ಕೊಂಡು ಯೋಚನೆ ಮಾಡು, ಎಲಿಮಿನೇಷನ್ ಚೇಂಬರ್ ಟೊರಾಂಟೊ ಕೆನಡಾಗೆ ನಾನು ಬರ್ತಾ ಇದ್ದೀನಿ, ಅಲ್ಲಿ ನಿನ್ನ ಡಿಸಿಷನ್ನ ತಿಳಿಸು ಅಂತ ನಮ್ಮ ರಾಕ್ ಅವರು ಹೇಳ್ತಾ ಇದ್ದಾರೆ. ಸೊ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಮ್ಮ ರಾಕ್ ಅವ್ರನ್ನ ಎಲಿಮಿನೇಷನ್ ಚೇಂಬರ್ಗೆ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಸೊ ನಮ್ಮ ರಾಕ್ ಅವರ ಆಫರ್ ಏನಿದೆ, ಕೋಡಿ ರೋಡ್ಸ್ ನೀನು ಬಾ ನನ್ನ ಜೊತೆ ಸೇರ್ಕೋ, ನನ್ನ ಕೈ ಕೆಳಗಡೆ ಕೆಲಸ ಮಾಡು, ನನ್ನ ಚಾಂಪಿಯನ್ ಆಗಿ ಕೆಲಸ ಮಾಡು ಅಂತ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಏನು ಆಫರ್ನ ಕೊಟ್ಟಿದ್ದಾರೋ ಆ ಒಂದು ಆಫರ್ಗೆ ಉತ್ತರನ ನಮ್ಮ ಕೋಡಿ ರೋಡ್ಸ್ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ರಾಕ್ ಅವರಿಗೆ ಕೊಡ್ತಾರೆ. ಒಂದು ಗೈಸ್, ನಮ್ಮ ಕೋಡಿ ರೋಡ್ಸ್ ಅವರು ರಾಕ್ ಅವರ ಆಫರ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಮಗೆ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಗುತ್ತೆ. ಐ ಥಿಂಕ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅನ್ಕೋತೀನಿ. ಅಕ್ಸೆಪ್ಟ್ ಮಾಡ್ಕೊಳ್ದಲೆ ನಿನ್ನ ಆಫರ್ನ ನಾನು ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ಬಹುದು. ಅದಾದ್ಮೇಲೆ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡುವಂತಹ ಚಾನ್ಸಸ್ಗಳು ಕೂಡ ಕಾಣಿಸ್ತಾ
ಕಾಣಿಸ್ತಾ ಇದೆ. ಅಂಡ್ ಹಿಂಗೆ ಅವರ ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು. ಸೊ ಈ ರೀತಿ ಇವರ ಮ್ಯಾಚ್ ಏನಾದರೂ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಕ್ಕರೆ ಎಲಿಮಿನೇಷನ್ ಚೇಂಬರ್ ನ ಗೆದ್ದವರು ಏನ್ ಮಾಡ್ತಾರೆ? ಅಫ್ಕೋರ್ಸ್ ಇದಕ್ಕೂ ಕೂಡ ನಮ್ಮ ರಾಕ್ ಅವರೇ ಉತ್ತರನ ಕೊಡಬಹುದು. ಯಾಕಂದ್ರೆ ಈಗ ನಮ್ಮ ರಾಕ್ ಅವರ ಬಳಿ ಕಂಪ್ಲೀಟ್ ಪವರ್ ಇದೆ. ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ರಾಕ್ ಅವರು ಹೇಳಿದ್ರು, ಇಡೀ ಡಬ್ಲ್ಯೂ ಟಾಪ್ ಅಲ್ಲಿ ನಾನು ಕೂತ್ಕೊಂಡಿದ್ದೀನಿ, ಇಡೀ ಡಬ್ಲ್ಯೂ ನಾನೇ ರೂಲ್ ಮಾಡ್ತಾ ಇದ್ದೀನಿ, ನಾನೇ ಟಾಪ್ ಅಲ್ಲಿ ಇದ್ದೀನಿ ಅಂತ. ಇದಕ್ಕೋಸ್ಕರ ನಮ್ಮ ರಾಕ್ ಅವರು ಎಲಿಮಿನೇಷನ್ ಚೇಂಬರ್ ನ ಯಾರು ಗೆಲ್ತಾರೋ ಅವರಿಗೆ ಫ್ಯೂಚರ್ ಅಲ್ಲಿ ಒಂದು ಆಪರ್ಚುನಿಟಿನ ಕೊಡಬಹುದು, ಅಥವಾ ಜೇ ಉಸೋ ಹಾಗೆ ಗಂತರ್ ಅವರ ಮ್ಯಾಚ್ ಒಳಗಡೆ ಅವ್ರನ್ನ ಇಳಿಸಿ ಆ ಒಂದು ಮ್ಯಾಚ್ ನ ಟ್ರಿಪಲ್ ಥ್ರೆಡ್ ಆಗಿ ಕೂಡ ಬುಕ್ ಮಾಡಬಹುದು. ಫ್ಯಾನ್ಸ್ ಗಳು ಇಷ್ಟ ಪಡ್ತಿರ್ಲಿಲ್ಲ, ಜೇ ಉಸೋ ಹಾಗೆ ಗಂತರ್ ಅವರ ಮ್ಯಾಚ್ ಎಷ್ಟು ಬಾರಿ ಆಗಿದೆ, ಅದನ್ನೇ ನೀವು ಮತ್ತೊಮ್ಮೆ ರಸಲ್ ಮೇನಿಯಾಗೆ ಬುಕ್ ಮಾಡ್ತಿದಾರಲ್ಲ ಅಂತ ಸಿಕ್ಕಾಪಟ್ಟೆ ಹೇಟ್ ನ ಕೊಡ್ತಾ ಇದ್ರು. ಅದರಿಂದ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಯಾರು ಗೆಲ್ತಾರೋ ಅವ್ರನ್ನು ಕೂಡ ಆ ಒಂದು ಮ್ಯಾಚ್ ಒಳಗಡೆ ಹ್ಯಾಡ್ ಮಾಡಿ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಬುಕ್ ಮಾಡಬಹುದು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ. ಅಂಡ್ ಈ ಕಡೆ ನಮ್ಮ ರಾಕ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ನಮಗೆ ರಸಲ್ ಮೇನಿಯಾದಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಸೊ ಈ ರೀತಿಯ ಸಿನಾರಿಯೋ ನಮಗೆ ನೋಡೋದಕ್ಕೆ ಸಿಗಬಹುದು. ಸೊ ಕೋಡಿ ರೋಡ್ಸ್ ಅವರ ಉತ್ತರ ಏನಾಗಿರುತ್ತೆ ಅನ್ನೋದ್ರ ಮೇಲೆ ರಸಲ್ ಮೇನಿಯಾ ಈಗ ನಿಂತಿದೆ. ನಮ್ಮ ಕೋಡಿ ರೋಡ್ಸ್ ಅವರು ಏನಾದ್ರು ರಾಕ್ ಅವರ ಜೊತೆ ಸೇರ್ಕೊಂಡ್ರೆ ರಾಕ್ ಅವರು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ಅಕಸ್ಮಾತ್ ನಮ್ಮ ಕೋಡಿ ರೋಡ್ಸ್ ಅವರು ಏನಾದ್ರು ರಾಕ್ ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ರಾಕ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಹಿಂಗೆ ಇವರ ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು. ಹಿಂದೆ ಕೂಡ ಈ ರೀತಿ ಸ್ಟೋರಿ ಲೈನ್ ನಾವು ನೋಡಿದೀವಿ. ನಮ್ಮ ರೋಮನ್ ರೈನ್ಸ್ ಅವರು ಸರ್ವೈವರ್ ಸೀರೀಸ್ ಅಲ್ಲಿ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆದ್ದಾಗ ನಮ್ಮ ಟ್ರಿಪಲ್ ಎಚ್ ಅವರು ಬಂದು ರೋಮನ್ ರೈನ್ಸ್ ಅವರಿಗೆ ಹೇಳಿದ್ರು, ರೋಮನ್ ರೈನ್ಸ್ ಬಾ ನನ್ನ ಜೊತೆ ಸೇರ್ಕೋ ಅಂತ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಆ ಒಂದು ಆಫರ್ ನ ರಿಜೆಕ್ಟ್ ಮಾಡಾದ್ಮೇಲೆ ನಮ್ಮ ಶಿಎಂಎಸ್ ಅವರು ಬರ್ತಾರೆ, ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆದ್ಕೋತಾರೆ. ಅಂಡ್ ನಮ್ಮ ಶಿಎಂಎಸ್ ಅವರು ಟ್ರಿಪಲ್ ಎಚ್ ಅವರ ಜೊತೆ ಸೇರ್ಕೋತಾರೆ. ನಮಗೊಂದು ಅಥಾರಿಟಿ ಸ್ಟೋರಿ ಲೈನ್ ಕೂಡ ನೋಡೋದಕ್ಕೆ ಸಿಗುತ್ತೆ ಟ್ರಿಪಲ್ ಎಚ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ. ಅಂಡ್ ಫೈನಲ್ ಆಗಿ ರಸಲ್ ಮೇನಿಯಾದಲ್ಲಿ ಟ್ರಿಪಲ್ ಎಚ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಸಿಮಿಲರ್ ವೇ ನಮ್ಮ ರಾಕ್ ಅವರು ಕೂಡ ಕೋಡಿ ರೋಡ್ಸ್ ಅವರಿಗೆ ಆಫರ್ ಮಾಡಿದ್ದಾರೆ, ಬಾ ನನ್ನ ಜೊತೆ ಸೇರ್ಕೋ ಅಂತ. ಈ ಒಂದು ಆಫರ್ ಏನಾದ್ರೂ ನಮ್ಮ ಕೋಡಿ ರೋಡ್ಸ್ ಅವರು ರಿಜೆಕ್ಟ್ ಮಾಡಿದ್ರೆ ರಾಕ್ ಆಗಿ ಕೋಡಿ ರೋಡ್ಸ್ ಅವರ ನಡುವೆ ರಸಲ್ ಮೇನಿಯಾಗೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಕಸ್ಮಾತ್ ಏನಾದ್ರೂ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಮ್ಮ ಟ್ರಿಪಲ್ ಎಚ್ ಅವರ ಕೆಳಗಡೆ ಸೆತ್ ರೋಲಿನ್ಸ್ ಅವರು ಯಾವ ರೀತಿ ಇದ್ರು ಅದೇ ರೀತಿ ನಮ್ಮ ರಾಕ್ ಅವರ ಕೆಳಗಡೆ ಕೋಡಿ ರೋಡ್ಸ್ ಅವರು ಕೆಲಸ ಮಾಡಬೇಕಾಗುತ್ತೆ. ಸೊ ಈಗ ಅರ್ಥ ಆಗಿದೆ ಅನ್ಕೋತೀನಿ. ನಮ್ಮ ರಾಕ್ ಅವರು ಆಫರ್ ಕೊಟ್ಟಿದ್ದಾರೆ, ಬಾ ನನ್ನ ಜೊತೆ ಸೇರ್ಕೋ, ನನ್ನ ಕೆಳಗಡೆ ಚಾಂಪಿಯನ್ ಆಗಿ ಕೆಲಸ ಮಾಡು, ನಿನಗೆ ಬೇಕಾದ್ನೆಲ್ಲದನ್ನು ಕೂಡ ನಾನು ಕೊಡ್ತೀನಿ ಅಂತ ಆಫರ್ನ ಕೊಟ್ಟಿದ್ದಾರೆ. ಅಂಡ್ ಈ ಒಂದು ಆಫರಿಗೆ ಉತ್ತರನ ನಮ್ಮ ಕೋಡಿ ರೋಡ್ಸ್ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಕೊಡ್ತಾರೆ. ಅಂಡ್ ಎಲಿಮಿನೇಷನ್ ಚೇಂಬರ್ಗೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ, ನೋಡೋಣ ಗೈಸ್ ಏನಾಗುತ್ತೆ ಅಂತ. ಅಂಡ್ ರೋಡ್ ಟು ರಸಲ್ ಮೇನಿಯಾ ಮಾತ್ರ ಈಗ ಪ್ರಾರಂಭ ಆಗಿದೆ.